ಹಲೋ ವೀವರ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫೈನಲಿ ನಾನು 3ನೇ ಆಷಾಢ ಶುಕ್ರವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂತೂ ಇಂತೂ 3ನೇ ಶುಕ್ರವಾರದ ದರ್ಶನಕ್ಕೂ ಕೂಡ ನಾನು ಹೋಗ್ತಾ ಇದ್ದೀನಿ. 3ನೇ ಶುಕ್ರವಾರ ದರ್ಶನ ಸ್ವಲ್ಪ ಸ್ಪೆಷಲ್ ಆಗಿದೆ ನನಗೆ. ಯಾಕೆಂದರೆ ಈ ವಾರ ನಮ್ಮ ಹಸ್ಬೆಂಡ್ ಕೂಡ ನನ್ನ ಜೊತೆಲಿ ಬರ್ತಾ ಇದ್ದಾರೆ. ಇನ್ನು ಇದು ಲಲಿತ್ ಮಹಲ್ ಗೇಟ್ ಹತ್ರ ಮಾಡಿರೋ ಅಂಥ ಫ್ರೀ ಬಸ್ ವ್ಯವಸ್ಥೆ ಪಾರ್ಕಿಂಗು. ಇಲ್ಲಂತೂ ಆಲ್ರೆಡಿ ತುಂಬಾ ಕ್ರೌಡ್ ಇತ್ತು, ಕಾರ್ ಪಾರ್ಕಿಂಗ್ ಎಲ್ಲ ಫಿಲ್ಲೇ ಆಗಿತ್ತು. ಇಲ್ಲಿಂದ ನಾವು ನಮ್ಮ ಕಸಿನ್ ಜೊತೆ ಹೋಗ್ತಾ ಇದ್ದೋ, ಅವ್ರಿಗೆ ಇಲ್ಲಿ ಬಂದು ಕಾಯೋದಕ್ಕೆ ಹೇಳಿದ್ದೋ. ಅವರು ನಾವಂತೂ ಬಸ್ಗೆ ಹೋಗ್ತಾ ಇರಲಿಲ್ಲ. ಈ ಸರಿ ಕೂಡ ಮೆಟ್ಲತ್ತಿನೇ ಹೋಗೋಣ ಅಂತೇಳಿ ಹೊರಟಿದ್ವಿ. ನಾವು 4 ಜನ ಇದ್ವಿ. 4 ಜನ ಕೂಡ ಮೆಟ್ಲತ್ಕೊಂಡೇ ಬಂದ್ವಿ. ನಾವು 4:15 ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. 5:15ಗೆಲ್ಲ ನಾವು ಬೆಟ್ಟದ ಮೇಲೆ ಇದ್ದೋ. 3:15 ಗಂಟೆಗೆಲ್ಲ ಬೆಟ್ಟ ಹತ್ತಿಬಿಟ್ಟಿದ್ವಿ. ಇನ್ನು ಪೊಲೀಸ್ನವ್ರದ್ದೆಲ್ಲ ಮೀಟಿಂಗ್ಗಳು ನಡೀತಾ ಇತ್ತು. ಅಂದರೆ ಇವಾಗ ಹೆಂಗೆ ದರ್ಶನಕ್ಕೆ ಬಿಡಬೇಕು ಹಾಗೆ ಹೀಗೆ ಅಂತ ಇರುತ್ತಲ್ಲ, ಅವ್ರ ಆಫೀಸರ್ಗಳಿಂದ ಎಲ್ಲ ಪಾಠಗಳು ನಡೀತಾ ಇದ್ದು. ಮೈಸೂರಿನವ್ರೇನಾದರೂ ದರ್ಶನ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ಬೆಳಗಿನ ಜಾವನೇ ಬಂದರೆ ಆರಾಮಾಗಿ ಅಮ್ಮನವ್ರ ದರ್ಶನ ಮಾಡ್ಬೋದು ಅಂತಲೇ ಹೇಳ್ತೀನಿ. ನಾನಂತೂ ಈ ಸರಿ 3ನೇ ವಾರ ದರ್ಶನ ಮಾಡ್ತಾ ಇರೋದು. ಸಾಧ್ಯವಾದರೆ ಮೆಟ್ಲು ಹತ್ಕೊಂಡು ಬಂದೆ ದರ್ಶನ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಬಸ್ಗಳು ಕಾಯೋ ಬದಲು ಲೇಟ್ ಆಗುತ್ತೆ. ಅದ್ರ ಬದಲು ಈ ರೀತಿ ಮೆಟ್ಲು ಹತ್ಕೊಂಡು ಬಂದರೆ ಬೇಗ ದರ್ಶನ ಮಾಡ್ಬೋದು. ಹಾಗೆ ಈ ಸರಿ ಅಲಂಕಾರ ಕೂಡ ಅದ್ದೂರಿಯಾಗಿತ್ತು ನೋಡಿ. ಅಮ್ಮನ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲಂತೂ ತುಂಬಾ ಹಿಮ, ಏನು ಕಾಣಿಸ್ತಾನೆ ಇರಲಿಲ್ಲ. ಗೋಪುರ ಅಂತೂ ನೋಡ್ಬೋದು. ಇನ್ನು ಸಾಂಸ್ಕೃತಿಕ ವೇದಿಕೆಯಲ್ಲಿ ಅಮ್ಮನ ಪಾರಾಯಣ ನಡೀತಾ ಇತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಮುಗಿಸ್ಕೊಂಡು ನಾವು ವಾಪಸ್ ಸ್ಟೆಪ್ ಹಿಡಿಯೋ ಮುಖಾಂತರ ವಾಪಸ್ ಬಂದ್ವಿ. ಈ ಕಡೆ VIP ಲೈನ್ ಅಂತೂ ತುಂಬಾ ಕ್ರೌಡ್ ಇತ್ತು. ಹಾಗೆ ನಾವು ಇನ್ನು ಮೆಟ್ಲು ವಾಪಸ್ ಇಳಿಬೇಕಾದ್ರಂತೂ ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ಬೆಟ್ಟದ ಪಾದಕ್ಕೆ ಹರಕೆ ಇರೋ ಅಂಥವ್ರು, ಕುಂಕುಮ ಹಚ್ಚೋರು, ಹಾಗೆ ಮಂಡಿ ಕಾಲಲ್ಲಿ ಊರ್ಕೊಂಡು ಬರೋರಂತೂ ತುಂಬಾ ಇದ್ದರು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಮ್ಮ ತಾಯಿ